ಖರ್ಗೆ ಸತೀಶ್ ಮಹದೇವಪ್ಪ ಮಹಾಮಂಥನ ಆರಂಭ ಆಗಿದೆ. ದೆಹಲಿ ರಾಜಕೀಯದ ಎಕ್ಸ್ಕ್ಲೂಸಿವ್ ಇನ್ಸೈಡರ್ ಸ್ಟೋರಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯ್ತ ಹಾಗಿದ್ರ ಹಿಂದ ದಂಗಲ್. ಡಿಕೆ ತಂತ್ರಗಾರಿಕೆ ಈಗ ಸಿಎಂ ಆಪ್ತ ಬಡ ಫುಲ್ ಆಕ್ಟಿವ್ ಆಗಿದೆ. ಡಿಸಿಎಂ ಡಿಕೆಶಿ ಬೆನ್ನಲ್ಲೇ ದೆಹಲಿಗೆ ಹಾದಂತಹ ಸಿದ್ದು ಬಣ. ಸಿಎಂ ಸಿದ್ದು ಆಪ್ತ ಸಚಿವರಿಂದ ದೆಹಲಿ ದಂಡಯಾತ್ರೆ ಕೈಗೊಳ್ತಾ ಇರುವಂಥದ್ದು. ಹೈ ನಾಯಕರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ಆಡಿದ್ದಾರೆ. ದೆಹಲಿಯಲ್ಲಿ ವೇಣುಗೋಪಾಲ್ ಭೇಟಿಯಾಗಿರುವಂತಹ ಸಚಿವ ಸತೀಶ್. ಖರ್ಗೆ ಭೇಟಿಯಾದ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ನಿನ್ನೆ ರಾತ್ರಿ ಹೈ ನಾಯಕರ ಜೊತೆಗೆ ಹಲವು ಮಾತುಕತೆಗಳನ್ನು ಆಡಿದ್ದಾರೆ. ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಇಡಬೇಕಂದ್ರೆ ಸಚಿವರು ಹೈಕಮಾಂಡ್ ಜೊತೆ ಚರ್ಚಿಸಿರುವಂತಹ ವಿಷಯಗಳಾದ್ರೂ ಏನಿರುತ್ತೆ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಭಾರಿ ಕುತೂಹಲವನ್ನ ಮೂಡಿಸಿರುವಂತಹ ರಾಜ್ಯ ಸಚಿವರ ದೆಹಲಿಯ ಭೇಟಿ. ಮೇ 10ರ ಒಳಗೆ ನಾಯಕತ್ವ ಬಗ್ಗೆ ನಿರ್ಧಾರ ಸಾಧ್ಯತೆ ಹಿನ್ನೆಲೆ ದೆಹಲಿಗೆ ತೆರಳುತ್ತಾ ಇರುವಂತಹ ಸಿಎಂ ಆಪ್ತ ಸಚಿವರು. ಈ ಮಧ್ಯೆ ವೇಣುಗೋಪಾಲ್ ಹಾಗೂ ಖರ್ಗೆ ಭೇಟಿ ಮಾಡಿರುವಂತಹ ಮಹದೇವಪ್ಪ ಜಾರಕಿಹೊಳಿ. ಸೊ ಹೈಕಮಾಂಡ್ ನಾಯಕರ ಮುಂದೆ ಮತ್ತೆ ಒತ್ತಾಯ ಮಾಡಲಾಗ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಎಷ್ಟು ದಿನ ತಳ್ತೀರಾ ಅಂತ ಹೇಳ್ಬಿಟ್ಟು. ಸೊ ನೀವು ದಿನ ಮುಂದೆ ದೂಡದಂತೆ ಪಕ್ಷಕ್ಕೆ ಹೆಚ್ಚು ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಂಬರುವ ಚುನಾವಣೆಗಳಿಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೂಡ ಈಗ ಆಲ್ರೆಡಿ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ ಶಾಸಕರುಗಳೆಲ್ಲ ಕೂಡ ಬೇಸರವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರ ಗದ್ದಲದಲ್ಲಿ ಸರಿಯಾದ ಅನುದಾನ ಕೂಡ ಸಿಗ್ತಾ ಇಲ್ಲ. ಒಂದು ಕಡೆ ಕೊಟ್ಟಿರುವಂತಹ ಗ್ಯಾರಂಟಿ ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಅದರ ಬಗ್ಗೆನೂ ಕೂಡ ಗಮನ ಹರಿಸಬೇಕು. ಇದರ ಎಫೆಕ್ಟ್ ಆಡಳಿತ ಯಂತ್ರದ ಮೇಲೆ ಬೀಳ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಆಗದೇ ಇದ್ರೆ ತೊಂದರೆ ಆಗಲಿದೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಆದಷ್ಟು ಬೇಗ ತೆಗೆದುಕೊಳ್ಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸತೀಶ್ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ನಾಯಕತ್ವ ಗೊಂದಲ ಆಗಿರುವಂತಹ ವಿಚಾರವಾಗಿ ಕಾಂಗ್ರೆಸ್ಗೆ ತುಂಬಾ ಹಾನಿಯಾಗಿದೆ. ಗೌಡಿ ಶಾಸಕರುಗಳೆಲ್ಲ ಕೂಡ ಬೇಸರವನ್ನ ಮಾಡ್ಕೊಂಡಿದ್ದಾರೆ. ಬರುವಂತಹ ಚುನಾವಣೆಗಳಿಗೆ ಇದು ಎಫೆಕ್ಟ್ ಆಗತ್ತೆ. ಇದರ ಎಫೆಕ್ಟ್ ಆಡಳಿತ ಯಂತ್ರದ ಮೇಲೂ ಕೂಡ ಬೀಳ್ತಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಏನೇ ಇದ್ರೂ ಕೂಡ ಆದಷ್ಟು ಬೇಗ ತೆಗೆದುಕೊಳ್ಬೇಕು. ಸಿಎಂ ಸ್ಥಾನದ ಗೊಂದಲಕ್ಕೆ ಆದಷ್ಟು ಬೇಗ ತೆರೆ ಎಳಿಬೇಕು. ಹೈಕಮಾಂಡ್ ಜೊತೆ ಸಿಎಂ ಆಪ್ತ ಬಳಿದ ನಾಯಕರು ಮಾತುಕತೆಯನ್ನು ಆಡ್ತಾ ಇರುವಂಥದ್ದು ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ನಿಮ್ಮ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ರಾಜ್ಯ ಸಚಿವರ ದೆಹಲಿಯ ಭೇಟಿ. ಸೊ ಮೇ 10ರ ಒಳಗೆ ನಾಯಕತ್ವದ ಬಗ್ಗೆ ನಿರ್ಧಾರ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳುತ್ತಾ ಇರುವಂತಹ ಸಿಎಂ ಆಪ್ತ ಸಚಿವರು. ಈ ಮಧ್ಯೆ ವೇಣುಗೋಪಾಲ್ ಹಾಗೆ ಖರ್ಗೆ ಭೇಟಿ ಮಾಡಿರುವಂತಹ ಮಹದೇವಪ್ಪ ಹಾಗೆ ಜಾರಕಿಹೊಳಿ. ಸೊ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇವರ ಭೇಟಿ ಮತ್ತೆ ಮಾತುಕತೆ ಚರ್ಚೆಗಳು ಕೂಡ. ಹೈಕಮಾಂಡ್ ನಾಯಕರ ಮುಂದೆ ಮತ್ತೆ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು ನಾಯಕತ್ವ ಬದಲಾವಣೆ ವಿಚಾರ ಎಷ್ಟು ದಿನ ಅಂತ ತಳ್ತಾ ಇದ್ದೀರಾ? ಹೈಕಮಾಂಡ್ ಒಂದು ಫೈನಲೈಸ್ ಮಾಡಬೇಕಲ್ವಾ ನಿರ್ಧಾರವನ್ನ? ಹಾದಿ ಬೀದಿ ಜಗಳ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಏನಾಗ್ತಾ ಇದೆ? ಬಿಕಾಸ್ ಈ ಪವರ್ ಫೈಟ್ ಅನ್ನುವಂಥದ್ದು ನಿಲ್ತಾನೇ ಇಲ್ಲ. ಸೊ ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖರ್ಗೆ ಸತೀಶ್ ಮಹದೇವಪ್ಪ ಮಹಾಮಂಥನ ಕೂಡ ಆಗ್ತಾ ಇರುವಂಥದ್ದು. ದೆಹಲಿ ರಾಜಕೀಯದ ಬೆಳವಣಿಗೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಕಂಪ್ಲೀಟ್ ಆಗಿ ಏನಾಗ್ತಾ ಇದೆ ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ? ರೋಜಾ, ಹಿಂದ ನಾಯಕರೆಲ್ಲರೂ ಕೂಡ ಹಿಂದ ಸಚಿವರುಗಳು ಅಂತ ಅನ್ಸ್ಕೊಂಡವ್ರು ಏನಿದ್ದಾರೆ, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ ಸೇರಿದಂತೆ ಅನೇಕ ಸಚಿವರುಗಳು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಮುನಿಯಪ್ಪ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಸಹಜವಾಗಿ 5-6 ದಿನ ಏನು ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಉಳಿದುಕೊಂಡು ಒಂದಿಷ್ಟು ನಾಯಕರುಗಳ ಜೊತೆ ಚರ್ಚೆ ಮಾಡಿ ಬಂದಂತಹ ಬೆನ್ನಲ್ಲೇ ಈ ನಾಯಕರುಗಳು ಕೂಡ ಹೋಗಿ ಅಲ್ಲಿ ಒಂದಿಷ್ಟು ಅಂದ್ರೆ ಪ್ರಸ್ತುತ ರಾಜ್ಯದ ವಾಸ್ತವ ಸ್ಥಿತಿಗತಿ ಮತ್ತೆ ಅಹಿಂದ ಸಮಾವೇಶದ ಕುರಿತು ಒಂದಿಷ್ಟು ಚರ್ಚೆ ಮಾಡಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಅಹಿಂದ ಸಮಾವೇಶ ನಮಗೆ ಬಲ ತುಂಬುತ್ತೆ, ಹಾಗಾಗಿ ಅಹಿಂದ ಸಮಾವೇಶವನ್ನ ಮಾಡ್ಬೇಕಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರಿಗೆ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದು ಸ್ಪಷ್ಟತೆಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಯಾಕಂದ್ರೆ ನಾಯಕತ್ವ ವಿಚಾರವಾಗಿ ಗೊಂದಲ ಮುಂದುವರಿತಾ ಇರೋದ್ರಿಂದ ಅದು ಆಡಳಿತದ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀರ್ತಾ ಇದೆ. ಹೀಗಾಗಿ ಇದನ್ನ ಬಗೆಹರಿಸಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮನವಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ರೋಜಾ, ರೈಟ್. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.